ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕವನ್. ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ಬಲಿಜ ಸಮುದಾಯಕ್ಕೆ 2A ಮೀಸಲಾತಿಗೆ ಒತ್ತಾಯಿಸಿ ಬಲಿಜ ಸಮುದಾಯದಿಂದ ಪ್ರತಿಭಟನೆ. ಚಿಕ್ಕಮಗಳೂರು ಬಲಿಜ ಸಮುದಾಯವನ್ನ 3A ಮೀಸಲಾತಿಯಿಂದ 2Aಗೆ ಬದಲಾಯಿಸಿ ಬಲಿಜ ಸಮುದಾಯದ ಏಳಿಗೆಗೆ ಸಹಕರಿಸಿ ಎಂದು ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆಯ ರಾಜ್ಯಾಧ್ಯಕ್ಷ ಮುನಿಕೃಷ್ಣ ಎಂಪಿ ರವರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ರಾಜ್ಯ ಸಮಗ್ರ ಬಲಿಜ ವೇದಿಕೆ ವತಿಯಿಂದ 2A ಮೀಸಲಾತಿಗಾಗಿ ಪ್ರತಿಭಟನೆ. ಪ್ರವರ್ಗ ಜೀವಿ ಮೀಸಲು ಸೌಲಭ್ಯಕ್ಕೆ ಆಗ್ರಹಿಸಿ ರಾಜ್ಯ ಸಮಗ್ರ ಬಲಿಜ ವೇದಿಕೆ ನೇತೃತ್ವದಲ್ಲಿ ಸೋಮವಾರ ನಗರದ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬಲಿಜ ಸಮುದಾಯದವರು ಉಪವಾಸ ಸತ್ಯಾಗ್ರಹವನ್ನು ನಡೆಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಪ್ರತಿಭಟನಾಕಾರರು ಮೀಸಲಾತಿಗೆ ಆಗ್ರಹಿಸಿದ್ರು. ಸರ್ಕಾರದ ವಿಳಂಬ ಧೋರಣೆಯನ್ನ ಖಂಡಿಸಿದ್ರು. ನಮ್ಮಿಂದ ಕಸಿದುಕೊಂಡಿರುವ ಸೌಲಭ್ಯವನ್ನ ಮರು ಜಾರಿಗೊಳಿಸಬೇಕು. ಸರ್ಕಾರವು ಬಹುತೇಕ ಸಮುದಾಯಗಳಿಗೆ ಪ್ರತ್ಯೇಕ ನಿಗಮವನ್ನ ಸ್ಥಾಪಿಸಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ಬಲಿಜ ಸಮುದಾಯ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಬೇಕು. ಬೇಡಿಕೆ ಈಡೇರದಿದ್ದರೆ ಹೋರಾಟವನ್ನು ತೀವ್ರಗೊಳಿಸುತ್ತೇವೆ ಎಂದು ವೇದಿಕೆ ಎನ್ಪಿ ಮುನಿಕೃಷ್ಣ ಎಚ್ಚರಿಸಿದರು. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಗೌರವಾಧ್ಯಕ್ಷ ಡಾ ಎನ್ ಕೃಷ್ಣಪ್ಪ, ಸಹ ಖಜಾಂಚಿ ಆರ್ಕೆ ನಾಗರಾಜ್, ಸಂಚಾಲಕ ಎಂ ಗೌತಮ್, ಉಪಾಧ್ಯಕ್ಷ ಪಿಜಿ ಜಯಶಂಕರ್, ನಿರ್ದೇಶಕ ಎಂಎಂ ಮಂಜುನಾಥ್, ಕೆಪಿ ಶಿವಪ್ಪ, ಮಾಜಿ ಶಾಸಕ ಟಿಎಸ್ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಎಸ್ ರಮೇಶ್, ಬಲಿಜ ವಕೀಲರ ಸಂಘದ ಅಧ್ಯಕ್ಷ ಪ್ರಕಾಶ ರಾಮಯ್ಯ, ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಪಾವಡ ಕೊಂಡಂಪ, ಪ್ರಧಾನ ಕಾರ್ಯದರ್ಶಿ ಆನಂದ ಬಾಬು ಇನ್ನಿತರರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ರು. ಬೆಳಗಾವಿ ಶಕ್ತಿಸೌಧದ ಬಳಿ ಬಲಿಜ ಸಮುದಾಯಕ್ಕೆ 2A ಮೀಸಲಾತಿಗಾಗಿ ಕರ್ನಾಟಕ ರಾಜ್ಯದ ಬಲಿಜ ಸಮುದಾಯದಿಂದ ಪ್ರತಿಭಟನೆ. 2A ಮೀಸಲಾತಿಗೆ ಒತ್ತಾಯಿಸಿ ಹಿಂದುಳಿದ ಬಲಿಜ ಜನಾಂಗಕ್ಕೆ ಎಲ್ಲಾ ರಂಗದಲ್ಲೂ ಪ್ರವರ್ಗ 2A ಮೀಸಲಾತಿಯನ್ನು ಒದಗಿಸಬೇಕು. ಬಲಿಜ ಸಂಘ, ರಾಜ್ಯ ಸಮಗ್ರ ಬಲಿಜ ವೇದಿಕೆ ಹಾಗೂ ರಾಜ್ಯ ವಿವಿಧ ಬಲಿಜ ಸಂಘದವರು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ನಮ್ಮ ಸಮುದಾಯದ ಮಕ್ಕಳಿಗೆ ಶಿಕ್ಷಣವನ್ನ ಪಡೆಯಲು 2A ಮೀಸಲಾತಿಯನ್ನ ನೀಡಲಾಗಿದೆ. ಆದರೆ ಉದ್ಯೋಗ ಮತ್ತು ರಾಜಕೀಯ ರಂಗದಲ್ಲಿ 3A ಮೀಸಲಾತಿ ನೀಡಿರುವುದರಿಂದ ನಾವು ಅತಂತ್ರರಾಗಿದ್ದೇವೆ. ಹೀಗಾಗಿ ಎಲ್ಲಾ ರಂಗಗಳಲ್ಲಿಯೂ 2A ಮೀಸಲಾತಿಯನ್ನ ನೀಡುವುದಾಗಿ ಈ ಅಧಿವೇಶನದಲ್ಲಿ ಸರ್ಕಾರ ಘೋಷಿಸಬೇಕು. ಇಲ್ಲದಿದ್ದರೆ ಕೋಲಾರ ಜಿಲ್ಲೆಯ ಕೈವಾರದಿಂದ ಬೆಂಗಳೂರಿನವರೆಗೆ ವಿಧಾನಸೌಧ ಚಲೋ ಹೋರಾಟವನ್ನ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಪ್ರಧಾನ ರಮೇಶ್ ಅವರು ಬೆಳಗಾವಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡಿ ಮಾತನಾಡಿದರು. ನಾವು ಬೀದಿ ಬದಿಯಲ್ಲಿ ಕುಂಕುಮ, ಅರಿಶಿಣ, ಬಳೆ, ಹೂವು, ಎಲೆ ಬೀದಿ ಬದಿಗಳಲ್ಲಿ ವ್ಯಾಪಾರವನ್ನ ನಡೆಸಿ ಜೀವನವನ್ನ ಸಾಗಿಸುತ್ತಿದ್ದೇವೆ. ನಮ್ಮ ಸಮುದಾಯವನ್ನ ಮುಖ್ಯವಾಹಿನಿಗೆ ತರಲು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬೆಳಗಾವಿ ಬಲಿಜ ಸಂಘದ ಅಧ್ಯಕ್ಷ ಮಾರುತಿ ತಲಂಗ, ಎಂಪಿ ಮುನಿಕೃಷ್ಣ, ಜೈ ಶ್ರೀನಿವಾಸ ಗುರೂಜಿ, ಎಟಿ ರಾಮಸ್ವಾಮಿ, ಮನೋಹರ ತಹಶೀಲ್ದಾರ್, ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ಚಿತ್ರದುರ್ಗ ಸೂರ್ಯನಾರಾಯಣ, ಪ್ರಧಾನ ಕಾರ್ಯದರ್ಶಿ ಪಾವಡ ಕೊಂಡಪ್ಪ, ಮಂಡ್ಯ ನಾಗರಾಜ್, ಗೌತಮ್, ರೂಪಾ ಹಾಗೂ ಇನ್ನೂ ನಾನಾ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಸಾವಿರಾರು ಬಲಿಜ ಸಮುದಾಯ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕೊಟ್ಟಿದ್ದೀವಿ, ಇವತ್ತು ಸಿಎಂಗೂ ಕೊಡ್ತಾ ಇದ್ದೀವಿ, ಮತ್ತು ಆಲ್ರೆಡಿ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ. ಆಲ್ರೆಡಿ ಅವರು ಸ್ಪಂದನೆ ಕೊಟ್ಟಿದ್ದಾರೆ, ಮಾಡೋಣ ಅಂತ ಏನಾದ್ರು ನೋಡೋಣ. ಕರ್ನಾಟಕ ರಾಜ್ಯ ಸಮಗ್ರ ಬಲಿಜ ವೇದಿಕೆ ವತಿಯಿಂದ ಏಕದಿನ ಎಲ್ಲ ಸಾಂಕೇತಿಕ ಬಲಿಜ ಸಮುದಾಯದ ಎಲ್ಲ ಇಡೀ ರಾಜ್ಯದಿಂದ ಒಂದು ವಿಳಂಬದಲ್ಲಿ ಕೈಗೊಂಡಿದ್ದಾರೆ. ಮೈಸೂರು ಮಹಾರಾಜರ ಕಾಲದಿಂದ ಕರ್ನಾಟಕದಲ್ಲಿ ಮೀಸಲಾತಿ ಒಪ್ಕೊಂಡು ಬಂದಿದೆ. ಬಲಿಜ ಮತ್ತು ಬಲಿಜ ಸಮುದಾಯದ ಉಪಪಂಗಡಗಳಿಗೆ ಮಹಾರಾಜರ ಕಾಲದಿಂದ 1995ರವರೆಗೆ ನಿರಂತರವಾಗಿ ಕುಲಶಾಸ್ತ್ರ ಅಧ್ಯಯನದ ಮೂಲಕ ಮತ್ತು ಒಂದು ಶೋಷಿತ ಸಮುದಾಯದ ಕಾರಣಕ್ಕೋಸ್ಕರ 2A ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಜೈಕರ್ ಅವ್ರಿಗಾಗ್ಬೋದು, ಗೌತಮ್ ಆಗ್ಬೋದು, ಗುರಿ ತುಂಬಾ ದೊಡ್ಡ ದೊಡ್ಡ ಗುರಿ ಇದೆ. ಗುರು ಬೇಕು ಅಷ್ಟೇ. ಗುರು ಒಬ್ಬ ಇದ್ದು ಗುರಿ ತೋರಿಸ್ಬಿಟ್ರೆ ಇವ್ರು ಎಷ್ಟು ದೂರದಲ್ಲಿ ಇದ್ರು ಕೂಡ ಹಕ್ಕಿ ನೋಡ್ದಾಕ್ಬಿಡ್ತಾರೆ. ಆದ್ರಿಂದ ಸೂರ್ಯ ನೋಡ್ದಾಕ ದೊಡ್ಡ ವಿಷಯನೇ ಅಲ್ಲ. ಖಂಡಿತವಾಗ್ಲೂ ಇವರುಗಳ ಹೋರಾಟದ ಫಲವಾಗಿ
ಇವರುಗಳಿಗೆ ಇರ್ತಕ್ಕಂಥ ಈ ಗುರಿಗೆ ನಾವು ಗುರುವಾಗಿ ಯಾವತ್ತೂ ಅವ್ರ ಹಿಂದೆ ಇರ್ತೀವಿ. 2A ಸಿಗೋದು ಖಂಡಿತ ನಮಗೆ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡಿ, ಇದು ನಮ್ಮ ಭವಿಷ್ಯವಾಣಿ ಅಲ್ಲ, ಕಾಲಜ್ಞಾನಿ ತಾತೆಯ ಬರೆದಿರೋ ಭವಿಷ್ಯವಾಣಿ ಅಂತ ತಿಳ್ಕೊಂಡು. ಓಕೆ, ಅಲ್ಲಿ ಬೆಂಗಳೂರಲ್ಲಿ ಮಾತಾಡಿದ್ರು ಅಷ್ಟೇ ಮನೆಗೊಬ್ಬರು ಬನ್ನಿ ಅಂತ ಹೇಳಿದ್ರು. ಆದ್ರೆ ಬಂದಿರೋದು ಒಂದು 100 ಇಂದ 200 ಜನ ಇರೋದು ಅಷ್ಟೇ. ಕಾರಣ ನಮ್ಮಲ್ಲೇ ಒಗ್ಗಟ್ಟಾಗಿರಲಿಲ್ಲ. ಹಿಂಗಿದ್ರೆ ಮುಂದಿನ ತುಂಬಾ ಕಷ್ಟ ಆಗುತ್ತೆ. ಇವಾಗ ನೋಡಿ ಎಲ್ಲರೂ ಬೇರೆ ನೋಡಿ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಮಕ್ಕಳ ಭವಿಷ್ಯಕ್ಕೆ, ಮುಂದಿನ ಜನಾಂಗ, ಮುಂದಿನ ಪೀಳಿಗೆಗೆ ನಾವು ಈಗಲೇ ಎಚ್ಚೆತ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಧನ್ಯವಾದ. ನೀವು ಅವ್ರ ಊಟ ಕೊಡತಕ್ಕ ಕಾಯೋ ನೆಸಿಟಿ ನಮಗಿಲ್ಲ. ನಮಗಿದೆ ಊಟ. ನಾವು ಇನ್ನೊಬ್ರು ಕೊಡೋಷ್ಟು ಊಟ ನಮ್ಮ ಮನೇಲಿ ಇರುತ್ತೆ. ಯಾರಿಗೂ ಎತ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೇ ಪಾರ್ಟಿ ನಮಗೆ ಬೇಕಾಗಿಲ್ಲ. ನೀವು ನೇರವಾಗಿ ಅವರಿಗೆ ವಾರ್ನ್ ಮಾಡೋ ತರನೇ ಆಗ್ಬೇಕು. ನಮಗೆ ಜಾಗ ಕೊಡಿ, ಸಮುದಾಯ ನಮಗಲ್ಲ, ಸಮುದಾಯ ಭವನ ಕೊಡಿ. ನಾವು ನಿಮ್ಗೆ ಓಟ್ ಹಾಕ್ತೀವಿ, ಪೂರ್ಣ ಪ್ರಮಾಣದ ಓಟ್ ಹಾಕ್ತೀವಿ. ಒಂದು ಡಿಮ್ಯಾಂಡ್ ಮಾಡಿ, ದಯವಿಟ್ಟು ಇವತ್ತಿನ ಒಂದು ಮೆಮೊರಾಂಡಮ್ ಕೊಡಿ, 3 ಪಾರ್ಟಿಗೂ ಕೊಡಿ. ನಾವು ಬೇಕಾದ್ರೆ ನಾವು ನಿಮಗೆ ಅದನ್ನ ಟೈಪ್ ಮಾಡಿ ಪ್ರಿಂಟ್ ಮಾಡಿ ಕಳಿಸ್ಕೊಡ್ತೀವಿ. ನಿಮ್ಮ ಲೆಟರ್ಡಲ್ಲಿ ಪ್ರಿಂಟ್ ತೆಗೀರಿ. ನಿಮ್ಮ ಲೆಟರ್ಡಲ್ಲಿ ಪ್ರಿಂಟ್ ತೆಗೆದು ನಿಮ್ಮ ಹೆಸರುಗಳೆಲ್ಲ ಸಿಗ್ನೇಚರು, ನಿಮ್ಮ ಒಂದು ಸುಮಾರು ಒಂದು 100-200 ಜನ ಸಿಗ್ನೇಚರ್ ಮಾಡಿಸಿ ಎಲ್ಲರಿಗೂ ಕೊಡಿ. 3 ಪಾರ್ಟಿವರೆಗೂ ಹೇಳಿದ್ವಿ. ಮಾಡಬೇಕಂತ ಮುಂದೆ ನಮ್ಮ ಕರ್ನಾಟಕ ರಾಜ್ಯ ಸಮಗ್ರ ವೇದಿಕೆಯಿಂದ ನಾವು ಇದು ಮಾಡ್ತಾ ಇದ್ದೀವಿ. ಅಲ್ಲಿ ಹಿಂದೆ ಈಗ ನಮ್ಮ ಭಾರತೀಯ ತೆಲಂಗ ಅವರ ಇದರಿಂದ ನಾವು ಮಾಡಿ ಇಲ್ಲಿಗೆ ಬೆಳಗಾವಿ ಕರೆದಿದೆ, ನಾವು ಕರೆದಿದೆ, ಕಾರವಾರ ಕರೆದಿದ್ವಿ, ಬೀದರ್ನಲ್ಲಿ ಕರೆದು ಬರ್ತೀವಿ. ಅದೆಲ್ಲ ಒಂದೇ ಬರಿಗೆ ಅನ್ನೋ ಒಂದು ನಾವು ಯಾಕಂದ್ರೆ ಯಾವತ್ತೂ ನಾವು ದೊಡ್ಡ ಕೊಟ್ಟಿದೆ ಹೊತ್ತು ಏನಾಗಿದೆ ಗೊತ್ತಾ, ನಾವು ಸುಮ್ಮನೆ ಇದ್ದೀವಿ. ಅದಕ್ಕೋಸ್ಕರ ಸುಮ್ಮನೆ ಆಗೋದಿಲ್ಲ. ಏನಾಗಬೇಕಾದ್ರೆ ಸುಮ್ಮನೆ ಆಗಬೇಕಾಗಿದೆ. ನಾವು ಅದಕ್ಕೋಸ್ಕರ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಾವೇನ್ ಕೇಳ್ತಾ ಇಲ್ಲ, ಭಿಕ್ಷೆ ಕೇಳ್ತಿಲ್ಲ. ನಮ್ಮ ಆಜನ್ಮ ಸಿದ್ಧ ಹಕ್ಕು. ಈ ಮೀಸಲಾತಿ 2A ಏನಿದೆ ಅದು ನಮ್ಮ ಆಜನ್ಮ ಸಿದ್ಧ ಹಕ್ಕು. ದಲಿತ ಜನಾಂಗದಿಂದ ವಿನಾಕಾರಣ 1994ರಲ್ಲಿ ಯಾವುದೇ ನಿಯೋಗದ, ಯಾವುದೇ ಆಯೋಗದ ಪ್ರಸ್ತಾವನೆ ಇಲ್ಲ, ಯಾವುದೇ ಸಲಹೆ ಇಲ್ಲ. ಆದರೆ 2011ರಲ್ಲಿ ಶಿಕ್ಷಣಕ್ಕೋಸ್ಕರ ಕೊಟ್ಟಿದ್ದಾರೆ. ಇನ್ನು ಅರ್ಧ ಏನಿದೆ ಉದ್ಯೋಗ ಮತ್ತು ರಾಜಕೀಯ ಇದನ್ನು ಕೊಡಬೇಕಾಗಿದೆ. ಅದನ್ನ ನಾವು ಕೇಳ್ತಾ ಇದ್ದೀವಿ. ಏನಂದ್ರೆ ಬಾಳ ಮಾಡ್ತೀರ, ನಮ್ಮ ನೈತಿಕ ಹಕ್ಕನ್ನು ನೀವು ಕೊಡಬೇಕಾಗಿದೆ. ಅದನ್ನು ಕೇಳ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ವಾಪಸ್ ಕೊಡಿ, 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 ವಾಪಸ್ ಕೊಡಿ. ಅಂಬೇಡ್ಕರ್ ವೃತ್ತದಲ್ಲಿ ಸಭೆ, ತಹಶೀಲ್ದಾರ್ ಅವರಿಗೆ ಮನವಿ. 2A ಮೀಸಲಾತಿಗಾಗಿ ಬಲಿಜ ಜನಾಂಗದ ಬೇಡಿಕೆ. ಬಲಿಜ ಸಮುದಾಯಕ್ಕೆ ಸರ್ಕಾರಿ ಉದ್ಯೋಗ ಮತ್ತು ರಾಜಕೀಯವಾಗಿ 2A ಮೀಸಲಾತಿಯನ್ನು ನೀಡುವಂತೆ ಬಲಿಜ ಸಮುದಾಯದಿಂದ ಪ್ರತಿಭಟನೆಯನ್ನ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಭೆಯನ್ನ ನಡೆಸಿದ ಬಲಿಜ ಸಮುದಾಯದವರು ಈಗಾಗಲೇ ಶೈಕ್ಷಣಿಕವಾಗಿ 2A ಮೀಸಲಾತಿಯನ್ನ ನೀಡಿದ್ದು, ಸರ್ಕಾರ ಉದ್ಯೋಗ ಮತ್ತು ರಾಜಕೀಯವಾಗಿ 2A ಮೀಸಲಾತಿಯನ್ನ ನೀಡದೆ ವಿಳಂಬ ಧೋರಣೆಯನ್ನ ಅನುಸರಿಸುತ್ತಿರುವ ಸರ್ಕಾರವನ್ನ ಖಂಡಿಸಿದರು. ಯೋಗಿ ನಾರಾಯಣ ಬಲಿಜ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿ ಗೋವಿಂದಪ್ಪರವರು ಮಾತನಾಡಿದರು. ನಾವು ಹೊಸದಾಗಿ ಮೀಸಲಾತಿಯನ್ನ ಕೇಳುತ್ತಿಲ್ಲ. ನಮ್ಮಿಂದ ಕಸಿದುಕೊಂಡಿರುವ 2A ಮೀಸಲಾತಿಯನ್ನ ನಮಗೆ ಕೊಡಿ. ಸಮುದಾಯ ಮುಖ್ಯವಾಹಿನಿಗೆ ಬರಲು ಮೀಸಲಾತಿ ಬೇಕು. ಸರ್ಕಾರ ತಕ್ಷಣ ಈ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಶಿರಾದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಕೈವಾರ ತಾತಯ್ಯ ವೃತ್ತ, ಖಾಸಗಿ ಬಸ್ ನಿಲ್ದಾಣ, ಹಳೆ ರಾಷ್ಟ್ರೀಯ ಹೆದ್ದಾರಿ 4, ಬುಕ್ಕಾಪಟ್ಟಣ ವೃತ್ತದ ಮೂಲಕ ಮಿನಿ ವಿಧಾನಸೌಧಕ್ಕೆ ತೆರಳಿ ತಹಶೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಯೋಗಿ ನಾರಾಯಣ ಬಲಿಜ ಸಂಘದ ಪ್ರಧಾನ ಕಾರ್ಯದರ್ಶಿ ತುಳಸಿರಾಮ್, ಉಪಾಧ್ಯಕ್ಷ ವಿರೂಪಾಕ್ಷ, ಮಹಿಳಾ ಘಟಕದ ಅಧ್ಯಕ್ಷೆ ನಾಗರತ್ನಮ್ಮ, ಯುವ ಘಟಕದ ಅಧ್ಯಕ್ಷ
ಸಿಂಚು ನಾರಾಯಣ್, ನಗರಸಭೆ ಮಾಜಿ ಸದಸ್ಯರಾದ ನಟರಾಜ್, ಶ್ರೀಧರ್ ಮೂರ್ತಿ, ಸುರೇಶ್ ಬಾಬು, ಜೈಪಾಲ್, ವಿನೋದ್ ಕುಮಾರ್, ಮಧುಸೂದನ್, ಡೇರಿ ಕುಮಾರ್, ಹೇಮಂತ್, ದಯಾನಂದ, ಕೋಟೆ ವಿಜಯಮ್ಮ, ಶಕುಂತಲಾ, ಶೋಭಾ, ಲಕ್ಷ್ಮಿ, ಪುಟ್ಟತಾಯಮ್ಮ ಹಾಗೂ ಇನ್ನೂ ಅನೇಕ ಬಲಿಜ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಸಮಾಜವಾಗಿ ಏನಾದ್ರು ಸಪೋಸ್ ಯಾವ್ದಾದ್ರು ಕಾರಣ ಅಂತ ಶಿಫಾರಸಿಂದ ತೆಗ್ದಿದ್ರೆ ಮಾತ್ರ ಶಿಫಾರಸ್ ಮಾಡಕ್ ಬರುತ್ತೆ. ಇಲ್ಲಿ ನಮ್ಮ ಯಾವ್ದೋ ಆಯೋಗ ನಮ್ಮ ಸಮಾಜ ಈ ತರ ಕ್ಯಾಟಗರಿ 2 ಇಂದ ತೆಗಿಬೇಕಂತ ಯಾವುದೇ ಆಯೋಗ ಶಿಫಾರಸ್ ಅನ್ನೋದನ್ನೇ ಮಾಡಿರಲ್ಲ. ಈ ನಿಟ್ಟಲ್ಲಿ ನಾವು ಡಾಕ್ಟರ್ ಸರ್ ಅವ್ರದ ಸಪೋರ್ಟ್ ಕೇಳಕ್ ಬಂದಿದೀವಿ. ಮತ್ತೆ ನಾವು ಏನು ಈ ನಿರಂತರವಾಗಿ ನಮ್ಮ ಸಮಾಜ ಸಂಘಟನೆಗಳು ಎಲ್ಲ ನಿರಂತರವಾಗಿ ಇದ್ರ ವಿರುದ್ಧ ನಮ್ಗೆ 2A ಪೂರ್ಣ ಪ್ರಮಾಣದ ಮೀಸಲಾತಿ ಸಿಗ್ಬೇಕು ಅಂತ ಹೋರಾಟ ಮಾಡ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ನಿರಂತರವಾಗಿ ಬಲಿ ಸಂಘಟನೆಗಳು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೆ. ಮೊನ್ನೆ ನಾವು ಅನ್ಯ ಸಮಾಜದವರು ನಮ್ಮನ್ನ ಕೇಳಿದ್ರು, ಯಾಕೆ ನೀವು ದಾರ್ನಾಥ್ ಸರ್ ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ನಿಮ್ಗೆ 2A ವಿಚಾರವಾಗಿ ಅವ್ರು ಏನು ಅಭಿಪ್ರಾಯ ತಿಳಿಸಿದ್ರು ಅಂತ ಹೇಳಿದ್ರು. ನಾವ್ ಹೇಳಿದ್ವಿ ಇದುವರೆಗೂ ನಮ್ಮ ದಾರ್ನಾಥ್ ಸರ್ನ ಜೊತೆ ಇದ್ರ ಬಗ್ಗೆ ನಾವು ಸಮಾಲೋಚನೆ ಮಾಡಿಲ್ಲ ಅಂತ ಹೇಳಿದಾಗ ಅವರು ನಮ್ಮ ನೋಡಿ ನಕ್ಕಿದ್ರು. ಏನ್ರಿ ನೀವೆಲ್ಲ ಹಂಗೆ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ತಿರುಗ್ತಾ ಇದ್ದೀರಾ, ಬೇರೆ ಬೇರೆ ಸಮಾಜದವರೆಲ್ಲ ಬರ್ತಾರೆ, ಬಂದವ್ರ ಹತ್ರ ಎಲ್ಲ ಸಲಹೆ ಮಾರ್ಗದರ್ಶನ ಪಡ್ಕೊಂಡು ಹೋಗ್ತಾರೆ, ನಿಮ್ ಸಮಾಜದವ್ರು ಯಾಕೆ ಅವರ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ಮ ನೋಡಿ ನಕ್ಕಿದ್ರು. ನಮ್ಗೆ ಬೇಜಾರಾಯ್ತು. ಇಲ್ಲ ನಾವು ದಾರ್ನಾಥ್ ಸರ್ನ ಒಂದ್ಸರಿ ಭೇಟಿ ಮಾಡೋಣ, ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ವಿಚಾರವಾಗಿ ಚರ್ಚಿಸೋಣ ಅಂತ ಹೇಳ್ಬಿಟ್ಟು ನಾವು ಈ ದಿವಸ ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಒಂದು ಬಸ್ ಮುಖೇನ ಸರ್ ಅವ್ರ ಆಫೀಸ್ ಬಂದಿದ್ದೀವಿ. ಸರ್ ನಾವೆಲ್ಲರೂ ಸಾಮಾನ್ಯರಲ್ಲಿ ಇವತ್ತು ಬಂದಿರೋದು, ಯಾರು ಪ್ರತಿಷ್ಠೆ ಇಟ್ಕೊಂಡು ಯಾರು ಬಂದಿಲ್ಲ. ಸಾಮಾನ್ಯರು ನಮ್ಗೆ ಕಷ್ಟ ಆಗಿದೆ. ನಮ್ಗೆ 2A ವಿಚಾರವಾಗಿ ಸತತವಾಗಿ ನಾವು ಸಹ ಗ್ರೂಪ್ ನಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ತಾವು ನಮ್ಗೆ ದಯವಿಟ್ಟು ಮಾರ್ಗದರ್ಶನ ಕೊಡ್ಬೇಕು. ಮತ್ತೆ ಇವಾಗ ನಾವು ತಿಳಿದಂಗೆ ನಮ್ಮ ಎಲ್ಲಾ ದಾರಿಗಳು ಮುಚ್ಚೋಗಿದೆ. 5 ವರ್ಷ ಏನು ಮಾಡಕ್ಕಾಗಲ್ಲ. ಅದರಿಂದ ನಿಮ್ಮ ಸಲಹೆ ನಮ್ಗೆ ತುಂಬಾ ಮುಖ್ಯ. ಅದನ್ನ ನಾವೆಲ್ಲರೂ ಬಂದಿದ್ದೀರಿ, ನಮ್ಮ ಕಡುಬಡವರು ನಾವೆಲ್ಲ ನಿಮ್ ಜೊತೆ ಬೇಡ್ಕೊಳ್ತಾ ಇದೀವಿ. ದಯವಿಟ್ಟು ನೀವು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಕುಲ್ಬಾಂಧವ್ರಿಗೆ ನಮ್ಮ ನಡೆಯನ್ನ ತಿಳಿಸ್ಕೊಡ್ಬೇಕಂತೇಳಿ ಸಮಸ್ತ ನಮ್ಮ ಕೇರ್ಪುರ ಬಲಿಜ ಬಾಂಧವರ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಸರ್ ದಯವಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತು ಸಂತೋಷ ಆಗ್ತಾ ಇದೆ, ನಮ್ಮ ಕುಲಬಾಂಧವರು ಬಂದಿದಾರಲ್ಲ. ಈಗ ನಿಮ್ಮ ಎದುರುಗಡೆ ಬಂದವರು ಚನ್ನದಾಸ ಸಮುದಾಯದವರು ಬೆಳಗಾವಿಯಿಂದ ಬಂದಿದ್ದಾರೆ. ನಿನ್ನೆ HB ಕೋಟೆಯಿಂದ ಜೇನುಕುರುಬರು ಕಾಡುಕರು ಒಂದು ಮೀಟಿಂಗ್ ದಿನಕ್ಕೆ 2 ಅಥವಾ 3 ಸಮುದಾಯಗಳು ಇಲ್ಲಿ ಬರ್ತಾ ಇರ್ತಾರೆ, ಇಡೀ ಆಲ್ ಓವರ್ ದ ಸ್ಟೇಟ್. ಅವರ ಜಾತಿ ಸಮಸ್ಯೆಗಳೇನಿದೆ, ಅವ್ರ ಇದ್ರ ಬಗ್ಗೆ ಏನಿದೆ. ಯಾಕಂದ್ರೆ ಎತ್ನೋಗ್ರಫಿ ಅಂತ ನಾವು ಕರಿತೀವಿ, ಕುಲಶಾಸ್ತ್ರೀಯ ಅಧ್ಯಯನ ಅಥವಾ ಎತ್ನೋಗ್ರಫಿ ಅಂತ ಕರಿತೀವಿ. ಈ ಎತ್ನೋಗ್ರಫಿನ ನಾವು ಆ ಜಾತಿದು ತಿಳ್ಕೊಂಡಿದ್ರೆ ಮಾತ್ರ ಆ ಜಾತಿಗೆ ಏನ್ ಮಾಡಬಹುದು ಅಂತ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿ ಅನೇಕ ಸಮುದಾಯಗಳು ಬರ್ತವೆ. ಇವತ್ತು ಎಲ್ಲೇ ಏನೇ ಆದರೂ ಕೂಡ, ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಕೂಡ ನನ್ನ ಕರೆದು ದಯವಿಟ್ಟು ನನ್ನ ಸಜೆಷನ್ ಕೊಡಿ ಅಂತ ಕೇಳ್ತಾರೆ. ಅಪೋಸಿಷನ್ ಲೀಡರ್ಸ್ ಇರ್ಬೋದೆಲ್ಲ ಜಾತಿ ವಿಷಯ ಬಂದಾಗ ನಮ್ಮ ಸಮುದಾಯ ಇವತ್ತು ಬಂದಿಲ್ಲ. ಇರ್ಲಿ, ನಾನೇ ಹೋಗಿದ್ದೀನಿ ಸಮುದಾಯಕ್ಕೆ, ಆದ್ರೆ ಕೆಲವು ಕಡೆ ನಂಗೆ ರೆಸ್ಪಾನ್ಸ್ ಸಿಗ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಆದೆ. ಇರ್ಲಿ, ಅದೆಲ್ಲ ನಮಗೆ ಕೆತ್ಕೋದ್ ಬೇಡ. ಇದೇನಾಗಿದೆ, ವೇಣು ಅವರು ಹೇಳ್ದಂಗೆ 84 ಇಂದ 94 ವರೆಗೂ ನಾವು 2A ನಲ್ಲೇ ಇದ್ವಿ.